ಪೊಲೀಸ್ ಸ್ಟೇಷನಲ್ಲಿ ಇವರು ನೋಟಿಫಿಕೇಶನ್ ಮಾಡಬೇಕು, ಬಾಯಿ ಬಿಟ್ಟು ಹೇಳ್ತಾ ಅಲ್ಲಿ FIR ಮಾಡಬೇಕು. ಮಾನಿಪಾಡಿಗೆ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಬೇಕು. ಅವತ್ತು ಅಲ್ಲಿ ಕೊಟ್ಟಿದ್ದಾರೆ 500 ಕೋಟಿ ಯಾರು ಕೊಟ್ಟಿದ್ದಾರೆ, 1000 ಕೋಟಿ ಯಾರು ಕೊಟ್ಟಿದ್ದಾರೆ, ಅವ್ರು ಜೈಲ್ಗೆ ಹೋಗ್ಬೇಕು. ಅವ್ರು ಯಾರ್ಯಾರ ಹೆಸರು ಹೇಳಿದಾರೆ ಅವರು ಹೋಗ್ಬೇಕು, ಯಾರ್ಯಾರು ಹೇಳಿಲ್ವೋ ಯಾತಿಗೆ ಹೇಳಿಲ್ಲ ಅಂತ ಅದನ್ನಲ್ಲಿ ಅವ್ರ ಮೇಲೆ ಕೇಸ್ ಹಾಕಬೇಕು. ಇನ್ನು ಅವ್ರು ಹೇಳಿರೋದ್ರಲ್ಲಿ ಚಾಮರಾಜಪೇಟೆಯಲ್ಲಿ ಉಂಟು. ನಮಸ್ಕಾರ, ಪೊಲೀಸ್ ಟೈಮ್ಸ್ಗೆ ಸ್ವಾಗತ. ನಾನು ಅಶೋಕ್ ಕುಮಾರ್. ಇವತ್ತು ಈ ಸಂಚಿಕೆಯಲ್ಲಿ ವಕ್ಫ್ ಮಂಡಳಿ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತರಾದ ಆಲಂ ಪಾಷಾ ಅವರು. ಕಳೆದ ಬಾರಿ ಸಂಚಿಕೆಯ ಬಗ್ಗೆ ವಕ್ಫ್ ಮಂಡಳಿ ಬಗ್ಗೆ ನಾವು 2 ಪ್ರಶ್ನೆಯನ್ನು ಎತ್ತಿದ್ವಿ. ಒಂದು ಅದರ ವರದಿ ಬಗ್ಗೆ, ಇನ್ನೊಂದು ಅದರ ಮುಂದೆ ಆಗುವಂಥ ಕಾರ್ಯಕ್ರಮಗಳ ಬಗ್ಗೆ. ಇವತ್ತು ಇದ್ರ ಬಗ್ಗೆ ಸಂಪೂರ್ಣ ವಿವರ ಕೊಡೋದಕ್ಕೆ ನಮ್ಮ ಹತ್ರ ಆಲಂ ಪಾಷಾ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಕ್ಫ್ ಬೋರ್ಡ್ ಈ ಕರ್ನಾಟಕನಲ್ಲಿ 2012 BJP ನಾವು ಅನ್ವರ್ ಮಾನಿಪಾಡಿಯವರು ರಿಪೋರ್ಟ್ ಮಾಡಿ, ಅದು ಮೈನಾರಿಟಿ ಕಮಿಷನ್ ಚೇರ್ಮನ್ ಥರ ಮಾಡಿ ಒಂದು 20-30 ಕೋಟಿ ಎಕ್ಸ್ಪೆನ್ಸಸ್ ತೋರಿಸ್ರಿ. ಅದಕ್ಕೆ ಅಷ್ಟು ಅಮೌಂಟು ಬೇರೆ ಏನು ಮೈನಾರಿಟಿಗೆ ಸ್ಪೆಂಡ್ ಏನು ಮಾಡಿಲ್ಲ. ಈ ರಿಪೋರ್ಟ್ ಮಾತ್ರ ಮಾಡಿದ್ದಾರೆ. ಇದರಲ್ಲಿ ನಮ್ಮದು ಏನಂತೆ, ನಾವು ಲಾಸ್ಟು ಒಂದು ಮೀಟಲ್ಲಿನೂ ಕೇಳಿದ್ದೀವಿ ಕರ್ನಾಟಕ ಲ್ಯಾಂಡ್ ಗ್ರಾಬಿಂಗ್ ಪ್ರಾಹಿಬಿಷನ್ ಆ್ಯಕ್ಟ್ ಪ್ರಕಾರ ಇವರು ತಾವೇ ಕೋರ್ಟು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡ್ಬೋದು. ಇವ್ರ ರಿಪೋರ್ಟ್ ನಿಜ ಇರುತ್ತೆ, ಇವ್ರಿಗೆ ಇಷ್ಟು ಕಾನ್ಫಿಡೆನ್ಸ್ ಇರುತ್ತೆ ರಿಪೋರ್ಟ್ದು. ಅವ್ರ ರಿಪೋರ್ಟ್ ತಗೊಂಡೋಗಿ ಥ್ರೂಔಟ್ ಕರ್ನಾಟಕನಲ್ಲಿ ಸಾವಿರ ಕೇಸ್ ಹಾಕಿರ್ಬೋದು. ಇವರು ಅದು ಯಾತಿಗೆ ಹಾಕಿಲ್ಲ, ಅದಕ್ಕೆ ಆಮೇಲೆ ಲ್ಯಾಂಡ್ ಗ್ರ್ಯಾಬಿಂಗ್ ಕೋರ್ಟಲ್ಲಿ ಯಾತಿಗೆ ತಾನೇ ಕಂಪ್ಲೇಂಟ್ ಫೈಲ್ ಮಾಡಿ ರಿಕವರಿಗೆ, ಲೀಸ್ ರದ್ದು ಮಾಡೋದಕ್ಕೆ, ಎನ್ಕ್ರೋಚ್ಮೆಂಟು ರಿಮೂವ್ ಮಾಡೋದಕ್ಕೆ, ಇದೆಲ್ಲ ಸ್ಪೆಷಲ್ ಕೋರ್ಟಲ್ಲಿ ಹಾನರಬಲ್ ರಿಟೈರ್ಡ್ ಜಡ್ಜ್ ಅವರು ಇದ್ದಾರೆ. ಅವ್ರು ಮುಂಚೆ ಮಾಡಿಲ್ಲ, ಕೋರ್ಟ್ಗೂ ಏನು ಕೆಲಸ ಕೊಟ್ಟಿಲ್ಲ ಇವರು. ಇದೇ ನಮ್ಮದು ಆರೋಪ ಇದ್ದಿದ್ದು. ಈಗ ಹೇಳಿದ್ದೀವಿ, ಅವರು ಏನೂ ಮಾಡಿಲ್ಲ. ಈಗ ನಾವು ಸ್ವಲ್ಪ ಅದು ಪೈಕಿ ನೋಡ್ತಾ ಇದ್ದೀವಿ. ಎಲ್ಲ ಥಾನೆಯಲ್ಲಿ ಕರ್ನಾಟಕನಲ್ಲಿ ಒಬ್ಬರೊಬ್ಬರು ಜನ ಮುಖ ನಿಂತ ಯಾರ್ಯಾರಿಗೆ ಆ ಹಳ್ಳಿನಲ್ಲಿ ಲಾಸ್ ಆಗಿರೋದು, ಅವ್ರ ಕಮ್ಯುನಿಟಿ ಲಾಸ್ ಆಗಿರೋದು, ಅವ್ರು ಕೇಳಿ ಕರ್ನಾಟಕ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಆ್ಯಕ್ಟ್ ಪ್ರಕಾರ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ನಾವು ಕೇಳಿದ್ದೀವಿ ಜನಗಳ ಕಡೆ. ಕಳೆದ ಬಾರಿ 30ನೇ ತಾರೀಕು ಮಾಡಿದಂಥ ಪ್ರೆಸ್ ಮೀಟ್ನಲ್ಲಿ ಪ್ರಸ್ತಾಪ ಮಾಡಿದ್ದೀರಾ, ಆದರೆ ಇದುವರೆಗೂ ಅದ್ರ ಬಗ್ಗೆ ಏನಾದರೂ ಉತ್ತರ ಬಂದಿದೆಯಾ? ಇಲ್ಲ, ಉತ್ತರ ಬೇರೆದೆಲ್ಲ ಮಾಡ್ತಾರೆ, ಬೇರೆದೆಲ್ಲ ಉತ್ತರ ಮಾಡೋದಕ್ಕೆ ಅವ್ರಿಗುಂಟು. ಇದು ಪೈಕಿ ಏನು ನಮ್ಗೆ ನೆಗ್ಲೆಕ್ಟ್ ಮಾಡಿದ್ದಾರೆ. ಯಾತಿಗಂತ ಇದರಲ್ಲಿ ಆಲ್ ಯೂನಿಯನ್ ಒಂದೇ ಇರುವುದು. ನಮ್ಮದು BJP ಲೀಡರ್ ಆಗಲಿ, ಮುಖಂಡ ಆಗಲಿ, ನಮ್ಮ ಕಾಂಗ್ರೆಸ್ಸು ಜನ ಆಗಲಿ, ಲೀಡರ್ಸ್ ಆಗಲಿ, ಇವರೆಲ್ಲ ಒಗ್ಗಟ್ಟೇ ಇದ್ದಾರಂತ ಇದಕ್ಕೆ ಅರ್ಥ. ಒಗ್ಗಟ್ಟೇ ಇದ್ದಾರೆ. ಯಾವುದೋ ಆಗೋದಿಲ್ಲೋ CBI ಮಾಡಬೇಕು. CBI ವೆನ್ ಪೊಲೀಸ್ ಆ್ಯಕ್ಟ್, ಪೊಲೀಸ್ FIR ಆಗಿಯೇ ಆ FIRಗಳೇ CBIಗೆ ಕಳಿಸ್ಬೇಕು ಅವರು. ಅದೇ ನಮ್ಮದು ರಿಕ್ವೆಷನ್ ಅಪೀಲ್ ಕರ್ನಾಟಕ ಸರ್ಕಾರಕ್ಕೂ, ಈ ಕಮಿಷನ್ ಯಾರು ಮಾಡಿದಾರೋ ಅವ್ರಿಗೂ ಇದ್ದಿದ್ದು. ಅದು ಏನು ಈಗವರೆಗೂ ಮಾಡಿಲ್ಲ. ಉತ್ತರವಂತೆ ಈ ಪ್ರಕಾರ ಮಾಡಿರಬೇಕು. ಅವರು ಜಸ್ಟ್ CBI ಮಾಡಬೇಕು, CBIಗೆ ನಮ್ಮ ಕರ್ನಾಟಕ ಸರ್ಕಾರ ರೆಕಮೆಂಡೇಷನ್ ಮಾಡಬೇಕು. ಅದು ಒಂದು ಸುಳ್ಳು ಎಕ್ಸಸೈಸ್ ಆಗಬೇಕು. ಅದರಲ್ಲಿ ಒಂದು 10 ವರ್ಷ ಅವರು ವೇಸ್ಟ್ ಮಾಡಿ ತಿರ್ಗಾ ಆಮೇಲೆ ಅವರವರು ಫ್ರೆಂಡ್ಶಿಪ್ ಮಾಡಿಕೊಂಡು ಮಾಡಬೇಕು ಅಂತ. ನೆಕ್ಸ್ಟ್ ಬಂದು ಇದರಲ್ಲಿ ಆ ರಿಪೋರ್ಟಲ್ಲಿ ಒಂದು 7,000-6,000 ಪೇಜ್ ಅಂತ ಇರೋದು. ನಾವು ಹೇಳಿದ್ವಿ 70,000 ಪೇಜ್ ಬೇಕು. ನಾವು ನೋಡ್ತಾ ಇದ್ದೀವಿ ಇನ್ನೂ 63,000 ಎಲ್ಲಿರುವುದಂತ. ಈ 63,000ನಲ್ಲಿ BJPಯವರು ಮಾಡಿದ್ದಾರೆ. ಈಗ BJP ಮಿನಿಸ್ಟರ್ಸ್ ಇದ್ದಾರೆ, ಈಗ ಪ್ರೆಸೆಂಟ್ ಗೌರ್ಮೆಂಟಲ್ಲಿ ಇದ್ದಾರೆ, ಹಲವರು ಇದ್ದಾರೆ. ಬೇರೆ ಕಾಂಗ್ರೆಸ್ ಅವರು ಇನ್ನೂ ಮಾಡಿದ್ದಾರೆ, ಅದೆಲ್ಲ ಬಿಟ್ಟಿದ್ದಾರೆ ಇವರು. ಅದು ಮಾಡಬೇಕಂತೆ ನಾವು ವೆರಿ ಕ್ಲಿಯರ್ಲಿ ಜನಗಳಿಗೆ ಹೇಳಬೇಕು, ಪಬ್ಲಿಕೇಶನ್ ಮಾಡಬೇಕು. ಜನಗಳಿಗೆ ನಾವು ಅಪೀಲ್ ಮಾಡಿ ಅವರವರ ಹಳ್ಳಿನಲ್ಲಿ, ಈಗ ಯಾವುದನ್ನ ಒಂದು ಗುಬ್ಬಿ ವಿಲೇಜ್ ಇರೋದು, ಇನ್ನೊಂದು ಆನೆಕಲ್ ಇರೋದು, ಅಲ್ಲಿ ಏನು ಬುರಿಯಲ್ ಮಸಾನ ಜಾಗಿರೋದು, ಅದು ಯಾರು ಅವ್ರು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಮಸೂದಿ ಯಾರು ಸೇಲ್ ಮಾಡಿದ್ದಾರೆ, ಸೇಲ್ ಮಾಡೋದಕ್ಕೆ ಮುಂಚೆ ಡಿನೋಟಿಫಿಕೇಷನ್ ಮಾಡಿರ್ತಾರೆ. ವಕ್ಫ್ ಬೋರ್ಡ್ ಲ್ಯಾಂಡು ಒನ್ಸ್ ವೆಸ್ಟೆಡ್ ಫಾರ್ ಎವರ್.
ಯಾರು ಅದಕ್ಕೆ ವಕ್ ಮಾಡ್ತಾರೆ, ಬಿಕ್ವಿತ್ ಮಾಡ್ತಾರೆ, ವಾಪಸ್ ತಕ್ಕೊಳ್ಳೋದಕ್ಕಾಗೋದಿಲ್ಲ. ಆ ಥರ ಜಮೀನುಗಳು ಅವ್ರು ಡಿನೋಟಿಫಿಕೇಷನ್ ಮಾಡಿದ್ದಾರೆ. ಅದೆಲ್ಲ ನೋಡಿ ಅದ್ರ ಮೇಲೆ ಕ್ರಮ ತಕ್ಕೋಬೇಕಂತ ನಾವು ಕೇಳ್ಕೊಂಡಿದ್ದೀವಿ. ಈಗ ಅವ್ರಿಗೆ ಯಾರೂ ಮಾಡಿಲ್ಲ. ಅದು ಭಾರಿ ಕಷ್ಟ ಉಂಟು ನನಗೆ. ಈಗ ಈ ವರದಿನೇನ ಅಂತಿಮ ಅಥವಾ ಬೇರೆ ಯಾರು ಏನು ಸ್ಟೆಪ್ ತಗೊಳ್ಳೋಗೆ ಇಲ್ವಾ? ವರದಿ ಅಂತಿಮ ಅಂತ ಹೇಳಿದ್ದಕ್ಕೆ ಅವ್ರದ್ದು ಇಲ್ಲ. ನಾವು ಹೇಳಿದ್ದೀವಿ 2700 ಎಕರ್ಸ್ ಆಫ್ ಲ್ಯಾಂಡ್ ಇಲ್ಲ, 20,000-30,000 ಎಕರ್ ಲ್ಯಾಂಡ್ಸು, ಬಿಲ್ಡಿಂಗ್ಸು, 5 ಸ್ಟಾರ್ ಹೋಟೆಲ್ಸು ಇದೆಲ್ಲ ಇರೋದು ಇದರಲ್ಲಿ ವಕ್ ಪ್ರಾಪರ್ಟಿನಲ್ಲಿ. ವರದಿ ಅದೇ ದೇರ್ ಇಸ್ ನೋ ಎಂಡ್ ಆಫ್ ದಿಸ್ ವರದಿ. ಅವರು ಮಾಡಿರೋದು ಅವ್ರ ಇಂಟೆನ್ಷನಲ್ ವರದಿ. ಅದು ಇವ್ರಿಗೆ ಎಷ್ಟು ಬೇಕೋ ಅದು ಮಾಡ್ಕೊಂಡಿದ್ದಾರೆ. ಅವರು ಯಾರ್ದು ಉಪಾಯ ತಕ್ಕೊಂಡಿಲ್ಲ, ಕಮ್ಯುನಿಟಿ ಸಪೋರ್ಟ್ ತಕ್ಕೊಂಡಿಲ್ಲ, ಕಮ್ಯುನಿಟಿ ಮುಸ್ಲಿಂ ಕಮ್ಯುನಿಟಿ ಮುಖಂಡರಿಗೆ ಸಿಕ್ಕಿಲ್ಲ, ಜನಗಳು ಸಿಕ್ಕಿಲ್ಲ, ಮೌಲ್ವಿ ಇಮಾಮ್ಗೆ ಸಿಕ್ಕಿಲ್ಲ, ಯಾರಿಗೂ ಮಾತಾಡಿಲ್ಲ. ಇವ್ರದ್ದು ಅನ್ವರ್ ಮಾನಿಪಡಿಯವರು ಅವರ ಸುಯ ಮಾಡಿರೋದೇ ಇದು. ಇನ್ನೂ ಜಾಸ್ತಿ ಇರೋದು ಇದು. ಅದು ಏನು ಮಾಡಬೇಕಂದ್ರೂ ಆ್ಯಕ್ಷನಲ್ಲಿ ಬರಬೇಕು. ಆ್ಯಕ್ಷನಲ್ಲಿ ಬಂದು ಅದರಲ್ಲಿ ಯಾರು ಒಂದು ಮುಖಿಯ, ಒಂದು ಇಮಾಮು, ಮೌಲ್ವಿ, ಒಂದು ಮುಖಂಡ, ಒಬ್ಬರು MP, ಮಿನಿಸ್ಟರ್ಸು ಸತ್ತೋಗಿರ್ತೇನು ಅವ್ರ ಫ್ಯಾಮ್ಲಿನಿಂದ ಕೇಸ್ ಹಾಕಿ ಅವರು ಅದು ರಿಟರ್ನ್ ಮಾಡೋದಕ್ಕೆ ಪ್ರಾಪರ್ಟಿ ಸ್ಪೆಷಲ್ ಕೋರ್ಟ್ ಆ್ಯಕ್ಟಲ್ಲಿ ಏನು ಮಾಡಿದಾರೋ ಆಯ್ತೆ, ಬೇರೆ ಏನು ಮಾಡಿದಾರೋ ಅದೆಲ್ಲ ಸುಳ್ಳು. ಆ್ಯಕ್ಟ್ ಅಂತೆ ಸರ್ಕಾರ ಆ್ಯಕ್ಟು, ಅದು ಆ್ಯಕ್ಟ್ ಪ್ರಕಾರನೇ ದಿ ರೆಸ್ಪೆಕ್ಟೆಡ್ ಕೋರ್ಟ್ಸ್ ಲರ್ನೆಡ್ ಕೋರ್ಟ್ಸ್ ಶಲ್ ಆ್ಯಕ್ಟ್. ಅದಕ್ಕೆ ಆ್ಯಕ್ಟ್ ವಿಲ್ ಬಿ ಆ್ಯಕ್ಟೆಡ್. ಅದು ಎರಡೂ ಬಿಟ್ಟು ಅವರು CBIಗೆ ತಂದು ಮೋಸ ಮಾಡಿ ಜನಗಳಿಗೆ ಅರೆಸ್ಟ್ ಮಾಡಬೇಕಂತ ಹೇಳಿ ಅವರು ಹೋಗಿ ಒಂದು ಆ್ಯಂಟಿಸಿಪೇಷನ್ ಬೇಲ್ ತಕ್ಕೊಂಡು ಈ ರಿಪೋರ್ಟ್ ಆಮೇಲೆ ಸುಮ್ಮನೆ ಡಸ್ಟ್ಬಿನಲ್ಲಿ ಹಾಕೋದಕ್ಕೆ ಇವ್ರದ್ದೆಲ್ಲ ಅರೇಂಜ್ಮೆಂಟ್ ಅಷ್ಟೇ. ಈಗ ಅವರ ರಿಪೋರ್ಟ್ ವರದಿ ಪ್ರಕಾರ ಸುಮಾರು 2 ಲಕ್ಷ ಕೋಟಿ ಅಂತಂದರು. ಅದಾದ ನಂತರ ಹೊರಗಡೆ ಬಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅವ್ರು ಹೇಳ್ತಾರೆ 50ರಿಂದ 55 ಲಕ್ಷ ಕೋಟಿ ಅಂತ. ಇದರ ಹಿನ್ನೆಲೆ ಏನಿರ್ಬೋದು? ಇದು ನಿಜ ರೀ, ಇದು ನಿಜ. ಯಾತಿಗಂತೆ ಈಗ ಸ್ಟಾರ್ ಹೋಟ್ಲ್ ಅಂತ ಹೇಳಿದ್ದೀವಿ, ಎನಿ ಹೋಟೆಲ್ ಇರಲಿ, ನೇಮ್ಲಿ ವಿನ್ಸರ್ ಮ್ಯಾರಲ್ ಅದು ಒಂದೇ 300 ಕೋಟಿ 500 ಕೋಟಿ 1000 ಕೋಟಿ ಮೇಲೆ ಇರೋದು ಇದು. ಈ ರೀತಿ ಇದರಲ್ಲಿ ಯಾವುದು ಜಾಗ ಇಟ್ ಈಸ್ ನಾಟ್ ಪ್ಲೇಸ್ಡ್ ಬಿಫೋರ್ ದಟ್. ಆ ಥರ ಎಷ್ಟೋ ಇರೋದು. ಸಿಟಿ ಚಾಮರಾಜಪೇಟೆ ನಿಂತ ಸಿಟಿ ಮಾರ್ಕೆಟ್ ಇದೆಲ್ಲ ಕಮರ್ಷಿಯಲ್ ಇವೆ. ಇಲ್ಲಿ 15,000 to 25,000 rupees ಪರ್ ಸ್ಕ್ವೇರ್ ಫೀಟ್ ವ್ಯಾಲ್ಯೂ. ಅದು ಲಾಭನ ಎಷ್ಟೋ ಮಾಡ್ಕೊಂಡಿದ್ದಾರೆ ಇದರಲ್ಲಿ. ದೇರ್ ಆರ್ ದಿ ಓಲ್ಡ್ ಲೀಡರ್ಸ್, ಆನ್ಸಿಯೆಂಟ್ ಲೀಡರ್ಸ್ ಆಫ್ ದಿ ಫ್ರೀಡಮ್ ಫೈಟಿಂಗ್ ಪಾರ್ಟಿ, ಆನ್ಸಿಯೆಂಟ್ ಪಾರ್ಟಿ ಇರೋದು. ಅದರಲ್ಲಿ ಎಲ್ಲ ಪಾರ್ಟಿನೂ ಇರ್ಬೋದು. ಇವರು ಜಾಸ್ತಿ ಲಾಭ ಮಾಡಿದ್ದಾರೆ, ಇದೆಲ್ಲರಿಗೂ ಗೊತ್ತಿರೋದು. ಅದು ಏನನ್ನ ಆಗಲಿ. ಅದಕ್ಕೆ ಆಮೇಲೆ ನಮ್ಮದು ಅಲ್ಲಮೀನ್ ಇನ್ಸ್ಟಿಟ್ಯೂಷನ್ ಇರೋದು, ಕಾಲೇಜಸ್ ಇನ್ ದಿ ನೇಮ್ ಆಫ್ ಮುಸ್ಲಿಂ ಕಾಲೇಜ್ ಇರೋದು. ಅವ್ರಿಗೆ 200 ರೂಪಾಯಿನಿಂದ 300 ರೂಪಾಯಿ ಕೊಡ್ತಾರೆ. ಅದಕ್ಕೆ ಬಾಡಿಗೆ ಇರ್ಬೋದು 50 ಲಕ್ಷದಿಂದ 1 ಕೋಟಿ. ಅದು ಎಲ್ಲ ರಿಪೋರ್ಟಲ್ಲಿ ಬಂದಿಲ್ಲ. 200 ರೂಪಾಯಿ ಲಾಭ ಬಾಡಿಗೆ ಇನ್ಸ್ಟಿಟ್ಯೂಷನ್ಗೆ ಒಂದು 50 ವರ್ಷನಿಂದ ಆಗ್ತಾಯಿರೋದು ಫುಲ್ ಏರಿಯಾಗೆ ಇನ್ 250 ರೂಪೀಸ್. ಅದಕ್ಕೆ 50 ಲಕ್ಷದಿಂದ 1 ಕೋಟಿ ಮಂತ್ಲಿ ಬಾಡಿಗೆ ಇರ್ಬೋದು. ಪರ್ ಆ್ಯನುಮ್ ಅದೇ 15 crores ಬಾಡಿಗೆ ಆಗ್ಬೋದು. ಆ ಥರದ್ದು 50 ವರ್ಷನಿಂದ ತಿಂದಿದ್ದಾರೆ. ಅದನ್ನು ರಿಕವರ್ ಮಾಡಬೇಕು. ಆ ಥರದ್ದು ಯಾವುದು ವರದಿನಲ್ಲಿ ಬಂದಿಲ್ಲ. ಇವರು ಯಾತಿಗೆ ಅವರು ಲೀಸ್ ರೆಂಟಲಲ್ಲಿ 200 ರೂಪಾಯಿನಿಂದ 1000 ರೂಪಾಯಿ ಮಾಡಿದಾರೋ, ಎಲ್ಲಿ 50 ಲಕ್ಷನಿಂದ 2 ಕೋಟಿ ಬಾಡಿಗೆ ಬರಬೇಕು, ಅಲ್ಲಿನಿಂದ ಈ ಮುಸ್ಲಿಂ ಸಮುದಾಯಕ್ಕೆ ಏನೂ ಲಾಭ ಇಲ್ಲ. ಅಲ್ಲಿ ಎಲ್ಲ ಕಮರ್ಷಿಯಲ್ ಟ್ರೇಡ್, ಪೊಲಿಟಿಕಲ್ ಬೆನಿಫಿಟ್ಸು ಅಷ್ಟೇ ಮಾಡ್ಕೊಂಡಿದ್ದಾರೆ. ಇವರು ಪಾಲಿಟಿಕ್ಸ್ ಮಾಡೋದಕ್ಕೆ ಹಣ ಕಾಸು ಎಲ್ಲಿ ಬೇಕು ಅಂತೆ ಅಲ್ಲಿನಿಂದನೇ ತೆಗ್ತಾ ಇರೋದು ಇವರು. ಎಲ್ಲಿ ಈ ಥರ ಇನ್ಸ್ಟಿಟ್ಯೂಷನ್ಗೆ ಈ ಜಾಗ ಫ್ರೀ ಕೊಟ್ಬಿಟ್ಟು ಅಲ್ಲಿನಿಂದ ವೈಟ್ ಬ್ಲ್ಯಾಕಲ್ಲಿ ಹಣ ಮಾಡಿಕೊಂಡು ಅದರಲ್ಲಿ ಪಾರ್ಟಿನಲ್ಲಿ ಪಾಲಿಟಿಕ್ಸ್ ಮಾಡಿ MP ಗಳು ಈಗ ಮಂತ್ರಿಗಳು ಎಲ್ಲ ಅವ್ರು ಆಗೋದಕ್ಕೆ ಅದು ಒಂದು ನಮ್ಮ ಮುಸ್ಲಿಂ ವಕ್ಫ್ ಬೋರ್ಡ್ ಪ್ರಾಪರ್ಟಿಗೆ ಒಂದು ಲಿವರೇಜ ಮಾಡಿಕೊಂಡು ಅಲ್ಲಿನಿಂದ ಆದಾಯ ಮಾಡಿಕೊಂಡಿದ್ದಾರೆ ಇವರು. ಅನ್ವರ್ ಮಾಲ್ಪಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಕಾರಣಕ್ಕೆ ಸರ್? ಅವರು ಜನಗಳ ಮುಂಚೆ ಹೇಳಬೇಕು. ಜನಗಳ ಕೋಟೆ ಜಾಸ್ತಿ. ಯಾತಿಗೆ 2008ನಿಂದ ಇವರು ರಿಪೋರ್ಟ್ ಮಾಡಿ 2020ಗೆ ಈಗ ಟೇಬಲ್ ಅಂತೆ ಇವರು ಆ್ಯಕ್ಟ್ಗೆ 2018ನಿಂದ ಶುರುವಾತ್ ಮಾಡಿದ್ದಾರೆ, 12 ಮಾಡಿದ್ದಾರೆ, 20ಗೆ ಟೇಬಲ್ ಅಂತ ಒಂದು ಟೇಬಲ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಸರ್ಕಾರ ಮುಂಚೆ ಅವ್ರು ಟೇಬಲ್ ಮಾಡಿ ಏನು ಮಾಡ್ತಾರೋ, ಬಟ್ ಟೇಬಲ್ ಮಾಡ್ತೆ ಅವ್ರು ಕರ್ನಾಟಕ ವಕ್ಫ್ ಆ್ಯಕ್ಟ್, ಕೌನ್ಸಿಲ್ ಆ್ಯಕ್ಟ್, ಲ್ಯಾಂಡ್ ಗ್ರ್ಯಾಬಿಂಗ್ ಪ್ರಾಹಿಬಿಷನ್ ಆ್ಯಕ್ಟ್ ಇದೆಲ್ಲ ವಜಾ ಮಾಡಿಬಿಟ್ಟಿದ್ದಾರೆ. ವಜಾ ಮಾಡಬೇಕು. ಅಸೆಂಬ್ಲಿನಿಂದ ಕ್ಯಾಬಿನೆಟ್ ಅಪ್ರೂವಲ್ನಿಂದ ವಜಾ ಮಾಡಿಬಿಟ್ಟಿರು. ವಜಾ ಆಗ್ತೇನೆ ಕೋರ್ಟ್ಗೆ ಅಬಾಲಿಷ್ ಮಾಡಿಬಿಟ್ಟಿದ್ದಾರೆ. ಒಂದು ಆ್ಯಕ್ಟ್ ಆಗ್ತೆ, ಅದಕ್ಕೆ ಆ್ಯಕ್ಟ್ ಪ್ರಕಾರ ನಡೆಸೋದಕ್ಕೆ ಪೊಲೀಸ್ ಠಾಣೆ ಬೇಕು, ಆಮೇಲೆ ಕೋರ್ಟ್ ಬೇಕು. ಅದು 2 ಇಲ್ಲ ಅಂತ ಆ್ಯಕ್ಟ್ ಇಲ್ಲ.
ಆ ಆ್ಯಕ್ಟ್ ಇಸ್ ಬಿಗ್ ಝೀರೋ. ಸರಿ, ಇದು ಇದ್ದು ಕೋರ್ಟು ಮಾಡಿ ಇರ್ಬೋದು, ಅದು ಒಂದೇ ಒಂದು ಕೋರ್ಟು, ಅದಕ್ಕೆ 25 ಒಂದು 75 ಕೋಟಿ ಆಗಬೇಕು. ಯಾತಕ್ಕಂತೆ ಅವ್ರು ಹೇಳೋ ಪ್ರಕಾರ 50 ಲಕ್ಷ ಕೋಟಿ ಇರ್ಬೋದು, 20 ಲಕ್ಷ ಕೋಟಿ ಇರ್ಬೋದು, ಬಟ್ ಇಟ್ ಈಸ್ ನಾಟ್ ದಿ ಕೋಟಿ ಇವ್ರು ಹೇಳಿರೋದು. 2 ಲಕ್ಷ ಕೋಟಿ ಅಂತ ಅವ್ರು ಏನು ಹೇಳಿದ್ದಾರೆ ಅದು ಮಾತ್ರ ಸುಳ್ಳು, ಮಹಾ ಸುಳ್ಳು. ಅದೆಲ್ಲ ನೋಡಬೇಕು. ಅದು ಎಷ್ಟು ಜೀರೋ ಹೋಗೋದು ಹೋಗಲಿ, ನೋಡಲಿ. ಅದು ಇವರು ಇದು ಈಸ್ ನಾಟ್ ದಿ ಅಥಾರಿಟಿ. ಇವ್ರಿಗೆ ಯಾರು ಅಷ್ಟು ಪವರ್ ಕೊಟ್ಟಿಲ್ಲ. ಇದು ನಮ್ಮ ಮುಸ್ಲಿಂ ಸಮುದಾಯ ಪ್ರಾಪರ್ಟಿ. ಅದು ಅವ್ರು ನಮ್ಮ ಹಳೆಯವರು, ನಮ್ಮ ತಾತ, ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ ಹ್ಯಾವ್ ಗಿವನ್ ಅಬಂಡೆಂಟ್ಲಿ. ಅವ್ರದ್ದು ಏನಾರ ಕೊಟ್ಟಿರುತ್ತೆ ಅವ್ರದ್ದು ಫ್ಯಾಮ್ಲಿನಿಂದ, ಅದು ಮಾತ್ರ ಲೆಕ್ಕ ಮಾಡಿದಾರೋ ಏನೋ ಗೊತ್ತಿಲ್ಲ ನಮಗೆ. ಬಟ್ ಇಟ್ ಇಸ್ ಬಿಗ್ ವ್ಯಾಲ್ಯೂ ಪ್ರಾಪರ್ಟಿ ಮಾಡಿ ಇವರು ಒಂದು ಕೋಟಿನಿಂದ 25 ಕೋಟಿಗೆ ಇವ್ರ ಸರ್ಕಾರ ನಿಂತ, ಈಗನೂ ಅವ್ರ ಸರ್ಕಾರನೇ ಇರೋದು, BJP ಸರ್ಕಾರ. ಕೇಳಿ, ಒಂದು 25 ಕೋಟ್ಸ್ ಅಂತ ನಾವು ಪ್ರೆಸ್ ಮೀಟಲ್ಲಿ ಹೇಳಿದ್ದೀವಿ, ಇವತ್ತೂ ಹೇಳ್ತೀವಿ ಒಂದು 75 ಕೋಟಿ ಬೇಕು ಅಂತ. 100 ಕೋಟಿ. ಯಾತಕ್ಕಂತ ದಿ ಅಮೌಂಟ್ ಈಸ್ ಇನ್ ಬಿಲಿಯನ್ಸ್. 1 ಬಿಲಿಯನ್ ಅಂತ 6,000, 8,000, 7,000 ಕೋಟಿ ಅಷ್ಟೇ. ಇಲ್ಲಿ ಎಷ್ಟು ಕೋಟಿ ಇರೋದು, ಅಷ್ಟು ಕೋಟಿಗಳಿಗೆ ಎಷ್ಟು ಕೋಟಿ ಬೇಕು. ಇದರಲ್ಲಿ ಇದು ಅವ್ರು ಪ್ರಿವೆಂಟ್ ಮಾಡಿಬಿಡುತ್ತೆ. ಈ ಪೊಲಿಟಿಷಿಯನ್ಸ್ ಗ್ರೋ ಆಗಿ, ಪೊಲಿಟಿಷಿಯನ್ಸ್ ಒಂದೊಂದು ಎಲೆಕ್ಷನಲ್ಲಿ 20 ಕೋಟಿ 50 ಕೋಟಿ ಸ್ಪೆಂಡ್ ಮಾಡಬೇಕಂತ, ಇದರಲ್ಲಿ ಈ ವಕ್ಫ್ ಬೋರ್ಡ್ ಪ್ರಾಪರ್ಟಿನಿಂತಲೇ ಲಾಭ ಮಾಡ್ತಾ ಇರೋದು ಇವರು. ಅದನ್ನಲ್ಲಿ ರಿಯಲ್ ಎಸ್ಟೇಟ್ ಮಾಡಿದ್ದಾರೆ. ಅವರು ಅದೆಲ್ಲ ಮಾಡೋದಕ್ಕೆ ಕೋರ್ಟು ವಜಾ ಮಾಡಬೇಕು, ಆಮೇಲೆ ಆ್ಯಕ್ಟು ಅಬಾಲಿಷ್ ಮಾಡಬೇಕು. ಇವ್ರ ಸರ್ಕಾರ ಅಂತ ಕೂಡಿ ಈಗ 2 ಸಭೆಯಲ್ಲಿ ಮುಳುಗಿದ್ದಾರೆ. ಈ ಸಭಾ ರೆಕಮೆಂಡೇಷನ್ನಿಂದ ಕೋರ್ಟ್ ಅಬಾಲಿಷನ್ ಮಾಡಿ ಆ್ಯಕ್ಟ್, ಕರ್ನಾಟಕ ಲ್ಯಾಂಡ್ ಗ್ರಾಬಿಂಗ್ ಆ್ಯಕ್ಟ್ ಏನಿರೋದು ಅದು ಆ್ಯಕ್ಟ್ ಕೋರ್ಟ್ಗೆ ಅಬಾಲಿಷ್ ಮಾಡಿಬಿಡ್ತೆ. ದೆನ್ ಹೊಸದೇನ ಮಾಡ್ಬೋದು. ಅದಕ್ಕೋಸ್ಕರ ಅವ್ರು ಮುಳುಗಿದ್ದಾರೆ. ಇದೆಲ್ಲ ಇದ್ದು ಆಲ್ರೆಡಿ ದೆರ್ ಈಸ್ ಅ ಕೋರ್ಟ್. ಆ 1 ಕೋಟಿ 25 ಕೋಟಿ ಆಗಬೇಕಾ ಅಂತ ನಮ್ಮದು ಅಪೀಲು. ಅದು ಆಲ್ರೆಡಿ 1 ಕೋಟಿಗೂ ಆ್ಯಕ್ಷನಲ್ಲಿ ತಂದಿಲ್ಲ ಅವರು. ಪೊಲೀಸ್ ಠಾಣೆಗೆ ಕೆಲಸ ಕೊಟ್ಟಿಲ್ಲ. ಇದು ಎರಡೂ ಇಲ್ಲ. ಅಮೌಂಟ್ ಹೇಳ್ತಾರೆ ಸಮ್ ಫಿಗರ್ಸ್, ಅದಕ್ಕಿಂತ 100-200 ಫೋಲ್ಡ್ ಜಾಸ್ತಿ ಇರ್ಬೋದು. ಅದು ಅವರೇ ಒಂದು ಅಮೌಂಟ್ ಫಿಕ್ಸ್ ಮಾಡಿಬಿಟ್ರೆ, ಅವರೇ ಒಂದು ಏರಿಯಾ ಫಿಕ್ಸ್ ಮಾಡಿಬಿಟ್ರೆ ಅರ್ಥ ಆಯ್ತಾ. ಅದರಲ್ಲಿ ಯಾರು ಕಾಂಗ್ರೆಸ್ ಅವರು ಅವರೇ ಇದ್ದಾರೆ. ಅವರು ಮೋಸ, ಜನ ಕಳ್ಳ, ಅದು ಇದು ಮುಸಲ್ಮಾನ್ ಕಳ್ಳ, ಲೀಡರ್ಸ್ ಕಳ್ಳ ಅಂತ ಹೇಳ್ಬಿಟ್ರೆ ಅವರು. ಅದರಲ್ಲಿ ಮುಸಲ್ಮಾನ್ ಎಲ್ಲ ಬೇರೆಯವರು ಮಾಡಿದ್ದಾರೆ. ಸರಿ, ಬೇರೆ ಪಾರ್ಟಿಯವರು ಮಾಡಿದ್ದಾರೆ, ಅದು ಇಲ್ಲ. ಈಗ ಅದೇ ಹೇಳ್ತಾ ಇದ್ದೀವಲ್ಲ, 200 ರೂಪಾಯಿಗೆ ರೆಂಟ್ ಕೊಟ್ಟಿದ್ದಾರೆ. ಆ 200 ರೂಪಾಯಿ ರೆಂಟು 2 ಕೋಟಿ 50 ಲಕ್ಷದಿಂದ 1 or 2 crores ರೆಂಟ್ ಬಾಡಿಗೆ ಪರ್ ಮಂತ್ ಕ್ಯಾಚ್ ಆಗ್ಬೋದು ಪ್ರೈಮ್ ಸಿಟಿನಲ್ಲಿ. ಆ ಸಿಟಿ ಪ್ರಾಪರ್ಟೀಸ್ ಇರ್ಬೋದು 1,000 ಕೋಟಿ. ಅಷ್ಟು ಕೋಟಿಗೆ ಯಾರನ್ನ 200 ರೂಪಾಯಿ ಬಾಡಿಗೆ ಕೊಡ್ತಾರಾ? ಇದೆಲ್ಲ ತಂದಿದ್ದಾರಾ ಅವರು? ಸೆಕೆಂಡ್, ಇವ್ರಿಗೆ ಯಾತಿಗೆ ನಾವು ಅಕ್ಯೂಸ್ ಮಾಡ್ತೀವಂತೆ. ಇದರಲ್ಲಿ ಅವ್ರು ಯಾರ್ಯಾರು ಕೂಡಿ, ಯಾರ್ಯಾರ ಜೊತೆಯಲ್ಲಿ ಕೂಡಿ ಆ ರಿಪೋರ್ಟಲ್ಲಿ ತಂದಿಲ್ಲ. ಯಾರ್ಯಾರ ಜೊತೆಯಲ್ಲಿ ಕೂಡಿ ಈ ರಿಪೋರ್ಟಲ್ಲಿ ಅವ್ರು ಭಾಗ ಮಾಡಿಲ್ಲ. ಅದು ಇರಲಿ, ಅದು ಅಲ್ಲಮೀನ್ ಆಗಲಿ, ಚಾಮರಾಜಪೇಟೆ ಪ್ರಾಪರ್ಟಿಗಳಾಗಲಿ, ಬೇರೆದು ಆಗಲಿ, ಇನ್ನೂ ಎಷ್ಟೋ ಉಂಟು. ಇದು ಯಾತಿಗೆ ಅವ್ರು ಡಿಲೀಟ್ ಮಾಡಿದ್ದಾರೆ? ಅವರು ಬೈ ಯೂಸಿಂಗ್ ದರ್ ಪವರ್ ಅವ್ರು ಡಿಲೀಟ್ ಮಾಡಿಬಿಟ್ಟು ಆ ಥರ ಇರ್ತಾ. ಅದು ವಕ್ಫ್ ಬೋರ್ಡ್ ಪ್ರಾಪರ್ಟಿ ಇಲ್ವೋ? ಆಮೇಲೆ ಆ ಪ್ರಾಪರ್ಟಿ ತಕ್ಕೊಂಡು ಪೊಲೀಸ್ ಆ್ಯಕ್ಟು, ಕರ್ನಾಟಕ ಆ್ಯಕ್ಟು ಆಫ್ ಲ್ಯಾಂಡ್ ಗ್ರಾಬಿಂಗ್ ಪ್ರಾಹಿಬಿಷನ್ ಆ್ಯಕ್ಟ್ ಪ್ರಕಾರ ಅದಕ್ಕೆ ಏನಿರೋದು, ಅದಕ್ಕೆ ಪವರ್ಸ್ ಇರೋದು, ಅದು ಯಾತಿಗೆ ಎನಾಕ್ಟ್ ಮಾಡಿ ಅಲ್ಲಿ ತಂದು ಹಾಕಿಲ್ಲ. ಸೊ ಆ ಪೀರಿಯಡ್ 2012ನಿಂದ 20 ಈಗ ಆಗ್ತಾ ಉಂಟು. ಅಕ್ಟೋಬರ್, ನವಂಬರ್, ನೆಕ್ಸ್ಟ್ 21ಕ್ಕೆ 9 ಇಯರ್ಸ್ ಆಯಿತು. 9 ಇಯರ್ಸ್ ಇವ್ರು ಏನು ಮಾಡ್ತಾರೆ, ಏನು ಮಾಡ್ಕೊಂಡಿದ್ದಾರೆ? ಸೊ ಅದು ಅಬೆಟ್ಟಿಂಗ್ ಅಂತೀವಿ, ಅಬೆಟ್ಟಿಂಗ್ ದಿ ಕ್ರೈಮ್. ಸೊ ಕ್ರೈಮ್ ಮಾಡಿದ್ದಾರೆ ಗೊತ್ತು, ಅದಕ್ಕೆ ತಾವು ಅಪ್ರೂವಲ್ ಮಾಡಿದಿರಿ, ರೈಟು. ಸೆಕೆಂಡು, ಈಗ ತಗೊಂಡು ನಮ್ಮ ಹಾನರಬಲ್ ಮಿನಿಸ್ಟರ್ಸ್ ಮುಂಚೆ ಮುಳುಗಿದ್ರೆ ಅವರು ಅಪ್ರೂವಲ್ ಮಾಡಿಬಿಡ್ತಾರೆ. ಮಾಡಿ ಏನು ಮಾಡ್ತೀರಿ? ಯಾವ ಆ್ಯಕ್ಟಲ್ಲಿ ಇರೋದು CBI ಪ್ರೋಬ್ ಮಾಡಬೇಕಂತ? ಆ್ಯಕ್ಟಲ್ಲಿ ಇರೋದು ತಾವು BJPನಲ್ಲಿ ಸೇರೋದಕ್ಕೆ ಮುಂಚೆ ಆ್ಯಕ್ಟ್ ಆಗಿರೋದು. ಅದಕ್ಕೆ ಆಮೇಲೂ ಆ್ಯಕ್ಟ್ ಇರೋದು ಏನಂತೆ, 2011 ಉಂಟು, ಹಳೆ ಆ್ಯಕ್ಟು, ಸೆಂಟ್ರಲ್ ಆ್ಯಕ್ಟೂ ಉಂಟು. ಈ ಆ್ಯಕ್ಟ್ ಪ್ರಕಾರ ಏನಂತೆ, ಯಾರು ಮಾಡಿದಾರೋ ಪೊಲೀಸ್, ನಮ್ಮ ಸ್ಟೇಟ್ ಪೊಲೀಸ್, ಅವ್ರಿಗೆ ಗೊತ್ತು ಅದು ಆ ಏರಿಯಾದು. ಅವ್ರು FIR ಮಾಡಬೇಕು, ಅವ್ರಿಗೆ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ದಿ ಕಾಂಪಿಟೆಂಟ್ ಲರ್ನೆಡ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸಲ್ಲಿ ಅವ್ರಿಗೆ ಅಕ್ಯೂಸ್ ಮಾಡಿ ಅಲ್ಲಿ ಟ್ರಯಲ್ ಆಗಬೇಕು. ಎಲ್ಲಿ ಕೋರ್ಟ್ ಇಲ್ವೋ ಅಲ್ಲಿ, ಎಲ್ಲಿ ಮಹಾ ಕೋರ್ಟ್ ಇಲ್ವೋ ಅಲ್ಲಿ. ಕೋರ್ಟ್ ಇರೋದು ಒಂದೇ ಬ್ಯಾಂಗ್ಳೂರಲ್ಲಿ. ಸೊ ಅದೇ ಕೋರ್ಟಲ್ಲಿ ಆ ಕೇಸ್ ಕ್ಲಬ್ ಮಾಡ್ತಾರೋ, ಇಲ್ಲಂದ್ರೆ ಒಂದೊಂದು ಡಿಸ್ಟ್ರಿಕ್ಟು, ಗುಲ್ಬರ್ಗ ಅಲ್ಲಿರೋ ಮುಸ್ಲಿಂ ಮುಖ್ಯ ಅಥವಾ ಅಲ್ಲ ಅವ್ರದ್ದೇ ವಕ್ಫ್ ಪ್ರಾಪರ್ಟಿ ಎಲ್ಲ. ಯಾರು ಮುಸ್ಲಿಂ ಬಂದಿದ್ದಾರೋ, ಅದು ಮೈಸೂರು ಆಗಲಿ, ಗುಲ್ಬರ್ಗ ಆಗಲಿ, ಬೇರೆ ಚಿಕ್ಕಮಂಗ್ಳೂರು ಆಗಲಿ, ಎಲ್ಲಿ ಇನ್ ದಿ ನೇಮ್ ಆಫ್ ಮುಸ್ಲಿಂ ಲೀಡರ್ಸ್ ಬಂದಿದ್ದಾರೋ ಅವ್ರು ವಕ್ಫ್ ಪ್ರಾಪರ್ಟಿನೇ ಜಾಸ್ತಿ ಯೂಸ್ ಮಾಡಿರೋದು. ವಕ್ಫ್ ಪ್ರಾಪರ್ಟಿ ಮಾಡಿ 2-5 ಎಲೆಕ್ಷನಲ್ಲಿ ವಿನ್ನಿಂಗ್ ಕ್ಯಾಂಡಿಡೇಟಾಗಿ ಬಂದುಬಿಟ್ರೆ ಅದೆಲ್ಲ ಮಾಡಬೇಕಂತ ಅಲ್ಲಿ ಎಲ್ಲ ಕೋರ್ಟ್ಸ್ ಬೇಕು. ಅದಕ್ಕೋದ್ರೆ ನ್ಯಾಯಾಲಯಕ್ಕೆ, ಪೊಲೀಸ್ ತನಿಖೆಗೆ ಇವ್ರದ್ದು ಏನು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಇವರು ಬೈ ಫೋರ್ಸು, ಬೈ CBI
ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ. ಅದು ಎರಡೂ ಒಂದು ಪೊಲಿಟಿಕಲ್ ಪಾರ್ಟಿದು ಸರ್ಕಾರ ಇರೋದಕ್ಕೋಸ್ಕರ ಇವರು ಮಾಡಿ ಇವ್ರ ಜೊತೆಯಲ್ಲಿ ಕೂಡಿದ್ದಾರೆ ಅಂತಲೇ ಆರೋಪ ನಂದು. ಈಗ ಅವರ ವರದಿ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಒತ್ತುವರಿ ಆಗಿದ್ರೆ ಅಥವಾ ಈ ಥರ ಆಗಿದ್ರೆ ಸಾರ್ವಜನಿಕವಾಗಿ ಹೋಗಿ ಅದ್ರ ಬಗ್ಗೆ ದಾವೆ ಹೂಡ್ಬೋದಲ್ಲ. ಅದು ಮಾಡೋದಕ್ಕೆ ಇವರು 8-10 ವರ್ಷ ನಿಂತ ಮುಡುಗ್ಬಿಟ್ಟಿದ್ದಾರೆ. CBI ಬೇಕು, ಇದೇ ಮಾಡಬೇಕು, ಇದು ತಿರ್ಗಾ ನಾವು ಅಪ್ರೂವಲ್ ಮಾಡಬೇಕು, ತಿರ್ಗಾ ಆ್ಯಕ್ಟು, ವಕ್ಫ್ ಆ್ಯಕ್ಟು, ಕೌನ್ಸಿಲ್ ಆ್ಯಕ್ಟು, ಲ್ಯಾಂಡ್ ಗ್ರ್ಯಾಬಿಂಗ್ ಆ್ಯಕ್ಟು ಚೇಂಜ್ ಮಾಡಬೇಕು, ನಾವು ಕೋರ್ಟ್ಗೆ ಅಬಾಲಿಷ್ ಮಾಡಬೇಕು ಅಂತ ಅವ್ರಿಗೆ. ಅಂದರೆ ಮಾಲ್ಪಾಡಿ ಅವ್ರು ಮಾಡಿರೋ ಅಂಥ ವರದಿ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂತೀರಾ? ನಂಬಿಕೆ ಇಲ್ಲ. ಇದು ನಮ್ಮ ಪ್ರಕಾರ ಅದು ನಾಟ್ ಫುಲ್ ರಿಪೋರ್ಟ್, ಇದು ಇನ್ಕಂಪ್ಲೀಟ್ ರಿಪೋರ್ಟ್. ಅದು ಬೇಕೇ ಇಲ್ಲ, ಅನ್ವಾರಂಟೆಡ್ ರಿಪೋರ್ಟ್ ಏನಂತೆ, ಎಲ್ಲ ಜಾಗನಲ್ಲಿ ಒಂದು ಕೋರ್ಟ್ ಇರೋದು ಜನಗಳಿಗೆ, ಈ ಮುಸಲ್ಮಾನ್ ಜನಗಳಿಗೆ ಅವರು ಹೇಳಿ ಅವ್ರಿಗೆ ಪವರ್ಸ್ ಇಲ್ಲ. ಜನಗಳಿಗೆ ಅವರು ಎದುರ್ತಾರೆ ಎಲ್ಲರಿಗೂ. ಅನ್ವರ್ ಮಾನಿಪಾಡಿ ಥರ ಲೀಡರ್ಸ್ಗೆ CBI ಅದು ಇದು ಅಂತ ಹೇಳಿ ಎದುರ್ತಾರೆ. ಅವರು CBI ಮುಖಂಡ ಜೊತೆನಲ್ಲಿದ್ದಾರೆ, ಹೋಮ್ ಮಿನಿಸ್ಟರ್ ಜೊತೆನಲ್ಲಿ ಇದ್ದಾರೆ ಅಂತ ಅವ್ರು ಹೇಳಿ ಹೋಗಿ ಜನಗಳಿಗೆ ನೀವು ಕೇಸ್ ಹಾಕಪ್ಪ, ನೀವು ಒಂದು ಮುಲ್ಲಾಕ್ಕೆ ಹೇಳ್ಬೇಕು, ಆ ಊರಲ್ಲಿರೋ ಒಂದು ಪೂವರ್ಸ್ಗೆ ಹೇಳ್ಬೇಕು, ನಿಮ್ಮ ನ್ಯಾಯ, ನಿಮ್ಮ ಪ್ರಾಪರ್ಟಿ, ನಿಮ್ಮ ಹಕ್ಕು, ನಿಮಗೆ ಅಲ್ಲಿ ಲಾಭ ಬರಬೇಕು, ಆಮೇಲೆ ಇದು ಆರ್ಗನೈಸೇಷನ್ ಇನ್ಸ್ಟಿಟ್ಯೂಷನ್ಗೆ ವಕೇಟ್ ಮಾಡಬೇಕು, ಇದಕ್ಕೆಲ್ಲ ನೀವು ಕೇಸ್ ಮಾಡಬೇಕು. ಮಾಡೋದಕ್ಕೆ ನಮ್ಮ ಕಾನೂನಲ್ಲಿ ಜಾಗ ಇರೋದು, ನಮ್ಮ ಕಾನೂನಲ್ಲಿ ಆ್ಯಕ್ಟು, ಕೋರ್ಟ್ಸು, ಪೊಲೀಸ್ ಠಾಣೆ ಇರೋದು ಅಂತ. ಎಲೆಕ್ಷನಲ್ಲಿನೂ, ಎಲೆಕ್ಷನ್ ಮುಂಚೆನೂ, ಎಲೆಕ್ಷನ್ಗೆ ಆಮೇಲೂ, ಎಲೆಕ್ಷನ್ ಮುಂಚೆ ಅವ್ರದ್ದು ಮ್ಯಾನಿಫೆಸ್ಟೋನಲ್ಲೂ, ಅದಕ್ಕೆ ಆಮೇಲೇನು ಪವರ್ಗೂ ಬಂದು ಯಾವ ಸರ್ಕಾರ, ಕಾಂಗ್ರೆಸ್ ಆಗಲಿ, BJP ಆಗಲಿ, ಜನತಾದಳ್, ನಮ್ಮ JDU ಏನು ಅದು ಆಗಲಿ, ಸೆಕ್ಯುಲರ್ ಅಂತ ಏನು ಸೆಕ್ಯುಲರು ಅದು ನಮ್ಗೆ ಗೊತ್ತಿಲ್ಲ, ಸೆಕ್ಯುಲರ್ ಅಂತ JD ಆಗಲಿ, ಅವರೆಲ್ಲ ಏನೂ ಹೇಳಿಲ್ಲ. ಅದು ದಟ್ ಮೀನ್ಸ್ ಅವರು ನ್ಯಾಯಾಲಯ, ಅವ್ರದ್ದು ಕಾನೂನು, ಅವ್ರದ್ದು ಆ್ಯಕ್ಟ್, ಅವ್ರದ್ದು ಸರ್ಕಾರ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ಅವ್ರ ಜನಗಳಿಗೆ ಅದು ಹೇಳಿ ಜನಗಳಿಗೆ ಏನು ಮಾಡಬೇಕು ಅಂತ ಅವ್ರಿಗೆ ಉತ್ತರವೂ ಕೊಟ್ಟಿಲ್ಲ. ಅಲ್ಲಿರೋ ಅಸಿಸ್ಟೆಂಟ್ ಕಮಿಷನರು, ಪೊಲೀಸವರು ಅದು ಕೋಆಪರೇಟಿವ್ ಮಾಡಿಲ್ಲ. ಅದು ಮಾಡಿರುತ್ತೆ ಎಲ್ಲೇನ ಒಂದು FIR ಆಗಿ, ಒಂದು ಲಾಡ್ಜ್ ಆಗಿ ಅವರು ಅರೆಸ್ಟ್ ಆಗ್ತಾರೋ, ಬೇಲ್ ತಗೊಳ್ತಾರೋ, ಅದರಲ್ಲಿ ಈಗ ಟ್ರಯಲ್ಲು, ಕಾಗ್ನೈಸೆನ್ಸು, ಆ ಕೋರ್ಟು, ಲರ್ನೆಡ್ ಕೋರ್ಟ್ಸ್ ತೆಗಿರ್ಬೋದು. ಈಗವರೆಗೂ ಇದು ಕರ್ನಾಟಕ ಹುಟ್ಟಿದು ನಿಂತ. ಈಗ ಇವರು ರಿಪೋರ್ಟ್ ಮಾಡಿ 10 ವರ್ಷ 9 ವರ್ಷ ಆಗೋದು ಆ ಪೀರಿಯಡ್ ನಿಂತ. ಅದಕ್ಕೆ ಮುಂಚೆ ಸೆಕ್ಯುಲರ್ ಗೌರ್ಮೆಂಟ್ಸು, ಅದಕ್ಕೆ ಮುಂಚೆ ಇದ್ದ ಕಾಂಗ್ರೆಸ್, ಫ್ರೀಡಮ್ ಪಾರ್ಟಿ, INC ಪಾರ್ಟಿ, ಅವರು ಅಂತ ಹೇಳ್ಕೊಂಡು ಯಾರೂ ಯಾವುದೂ ಮಾಡಿಲ್ಲ. ಅದರಲ್ಲಿ ರೀಸನ್ ಏನಂತ, ಮುಸಲ್ಮಾನ್ಗಳಿಗೆ ಅವರು ಬೇರೆಯವರು ಕೂಡಿ ಮುಸಲ್ಮಾನ್ಗಳೇ ಇದು ಲಾಭ ಮಾಡೋದಕ್ಕಾಗದಂತ ಅದು ಮಾಡಿ ಆ ಪೊಲಿಟಿಕಲ್ ಪಾರ್ಟಿಗೆ ಲಾಭ ಕೊಡೋದಕ್ಕೆ ಎಲ್ಲ 3 ಪೊಲಿಟಿಕಲ್ ಪಾರ್ಟಿನೂ ಕೂಡಿ ಮಾಡ್ತಾ ಇದ್ದಾರೆ. ಇದು ಕೊನೆಯದಾಗಿ ಈ ಕಾರ್ಯಕ್ರಮದ ಮುಖಾಂತರ ಡೈರೆಕ್ಟಾಗಿ ನೀವು ನಿಮ್ಮ ಸಮುದಾಯಕ್ಕೆ, ಈ ಸಮುದಾಯದ ಪ್ರಜೆಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಕಾನೂನು ಬಿಟ್ಟು ಬೇರೆದಿಲ್ಲ. ಕಾನೂನು ಇರೋದು ನಮ್ಮದು, ನಾವು ಸಿಟಿಸನ್ಸು, ನಮ್ಮ ಪ್ರಜೆಗಳು, ನಾವು ಮುಸ್ಲಿಮು, ನಮ್ಮ ತಾತ ಪ್ರಾಪರ್ಟಿ, ಆ ಬೇರೆಯವ್ರದ್ದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ಸರ್ಕಾರ ಇದರಲ್ಲಿ ಏನೂ ಕೊಟ್ಟಿಲ್ಲ. ಬ್ರಿಟಿಷ್ ಸರ್ಕಾರ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ, ಬೇರೆ ಈಗ ಪ್ರೆಸೆಂಟ್ ಸರ್ಕಾರ ಆಗಲಿ, ಯಾರೂ ಏನೂ ಕೊಟ್ಟಿಲ್ಲ. ಅವರವರು ಹಾಳು ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅದೆಲ್ಲ ಒಗ್ಗಟ್ಟು ಮಾಡೋದಕ್ಕೆ ಅವ್ರವ್ರಿಗೆ ಏನು ಪೋರ್ಸ್ ಕಾನೂನು ಪ್ರಕಾರ ಇರೋದು ಅದು ಕಾನೂನು ಕೂಡಿ, ಕಾನೂನಲ್ಲಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಹಾಕಿ, ನಮ್ಮ ಸರ್ಕಾರಕ್ಕೆ, ಈ ಪ್ರೆಸೆಂಟ್ ಸರ್ಕಾರ ಆಗಲಿ, ಬರೇ ಸರ್ಕಾರ ಆಗಲಿ, ಅವ್ರು ಕೇಳಿ ಒಂದು 100 ನ್ಯಾಯಾಲಯ ಬೇಕು, ಈಚ್ ಡಿಸ್ಟ್ರಿಕ್ಟಲ್ಲಿ ನ್ಯಾಯಾಲಯ ಮಾಡ್ಬೋದು. ಆ ಥರ ಮಾಡೋದು ಕಾನೂನು ಇಲ್ಲ ಅಂತ ಕಾನೂನಲ್ಲಿ ಅಮೆಂಡ್ಮೆಂಟ್ ಮಾಡ್ಬೋದು. ಈಗ ಇರೋ ಒಂದು ನ್ಯಾಯಾಲಯ ನಮ್ಮ ಕಂದಾಯ ಭವನ ಕಡೆ ಇರ್ಬೋದು, ಅದು ಆ ನ್ಯಾಯಾಲಯಕ್ಕೆ ಬರೋದಕ್ಕೆ ಅವರೆಲ್ಲ ಒಗ್ಗಟ್ಟಾಗಿ ಎಲ್ಲ ಬರಬೇಕು. ಇವ್ರದ್ದು ಈ ರಿಪೋರ್ಟ್ ಆ ರಿಪೋರ್ಟ್ ಅಂತ ನೋಡೋದು ಬೇಡ, ಅದು ಮಾಡಬೇಕು. ಅದು ಅವ್ರಿಗೆ ಗೊತ್ತಿಲ್ಲ ಅಂತ ನಾವು ಮಾಡಿ ತೋರಿಸ್ತೀವಿ. ನಾನು ಸ್ವಲ್ಪ ಸ್ಟಡಿ ಮಾಡ್ತಾಯಿದ್ದೀವಿ ಯಾವ ಥರ ಮಾಡಬೇಕಂತ. ಅದಕ್ಕೆ ನಮ್ಮ ತೆಗಿ ಜೈಲಲ್ಲಿ ಹಾಕಲಿ, ಕಾನೂನು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ತಗೊಳ್ಳೋದಿಲ್ಲ, ಅದು ಸರ್ಕಾರ ಪ್ರಾಪರ್ಟಿ ಅಂತ ಹೇಳಿ, ನಿಮ್ಮ ಕಂಪ್ಲೇಂಟ್ಗೂ ಬೆಲೆ ಇಲ್ಲ, ಅದು ಕಂಪ್ಲೇಂಟ್ ಕೊಡೋದು ನ್ಯಾಷನಲ್ ಮೈನಾರಿಟಿ ಇಲ್ಲಂತ ನಮ್ಮ ಕರ್ನಾಟಕ ಸ್ಟೇಟ್ ಮೈನಾರಿಟಿ ಚೇರ್ಮನ್ ಅನ್ವರ್ ಮಾನಿಪಾಡಿ ಅವರು ಒಬ್ಬರೇ ಕೊಡಬೇಕಂತ ಹೇಳಿ, ಅದೆಲ್ಲ ಬಿಟ್ಟು ನಾವು ಏನು ಮಾಡಬೇಕು, ಐ ಆಮ್ ಎ ಮುಸ್ಲಿಮ್, ಇಟ್ ಈಸ್ ಮೈ ಪ್ಯಾರೆಂಟಲ್ ಪ್ರಾಪರ್ಟೀಸ್, ನಮ್ಮದು ಏನು ಕ್ಲೈಮ್ ಇರೋದು ಅದು ಕ್ಲೈಮ್ ತಾನೇ ಮುಂಚೆ ಮಡಗಿ ಸ್ಪೆಷಲ್ ಕೋರ್ಟಲ್ಲಿ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಸ್ವಲ್ಪ ದಿವಸನಲ್ಲಿ ಮಾಡಿ ತೋರಿಸ್ತೀವಿ. ಅವ್ರಿಗೆಲ್ಲ ಎಲ್ಲರೂ ಕೂಡಿ ಈ ಸ್ಟೇಟಲ್ಲಿ ಮಾಡಿ ಈ ಸಾವಿರ ಕೋಟಿ, ಲಕ್ಷ ಕೋಟಿದು ತಂದು ಅದಕ್ಕೆ ಪ್ರಾಪರ್ ರೂಲ್ ಮಾಡೋದಕ್ಕೆ, ಅದಕ್ಕೆ ಕಸ್ಟೋಡಿಯನ್ ಥರ ಸರ್ಕಾರ ಕಡೆ ಕೊಟ್ಟು, ಆ ಸರ್ಕಾರ ನಿಂತ ನಾವು ಕೇಳಿ ನಮಗೇನೇನು ಹಕ್ಕು ಬರೋದು ಅದು ಹಕ್ಕು. ಈಗ ಏನೇನು ಇದ್ದಾರೋ, ಈಗ ಒಂದೊಂದು ಸ್ಟೇಟಲ್ಲಿ ಹೇಳ್ತೀವಿ 200 ರೂಪಾಯಿ ಬಾಡಿಗೆ ಇರುತ್ತೆ, ಅವರು 50 ಲಕ್ಷ ಕೊಡಬೇಕು.
ಇಲ್ಲಂತ ಬಿಡಬೇಕು, ಇಲ್ಲಂತ ಈ ಥರ ಕಾನೂನು ಪ್ರಕಾರ ಕೋರ್ಟ್ನಿಂದ ಆರ್ಡರ್ ತೆಗಿ, ಎಜಿಟೇಷನ್ ಲಾಫುಲಿ ಎಜಿಟೇಟ್ ಕೋರ್ಟ್ ಮುಂಚೆ ಮಾಡಿ ಇವ್ರಿಗೆಲ್ಲ ತೆಗಿ, ಅವರೇ ಕೊಡಲಿ, ಅವ್ರ ಕಡೆನೇ ಹಣ ಕಾಸಿರೋದು. ಇಲ್ಲಿ ನಿಂತಾನೆ ಎಷ್ಟೋ ಸಾವಿರ ಲಕ್ಷ ಮಾಡಿದ್ದಾರೆ ಇವರು, ಅವರೇ ಬಾಡಿಗೆ ಕೊಡಲಿ, ಇಲ್ಲಂತ ಬಿಟ್ಟು ಹೋಗಲಿ ಅಂತ ನಮ್ಮ ಕ್ಲೈಮ್ ಕೋರ್ಟು ಪೊಲೀಸ್ ಠಾಣೆನಲ್ಲಿ ಮಡಗಬೇಕು ಅಂತ ನಮ್ಮ ಅಭಿಪ್ರಾಯ. ಅದಕ್ಕೆ ಸರ್ಕಾರನೂ ನಮಗೆ ಕೂಡಿ ಹೆಲ್ಪ್ ಮಾಡಬೇಕು. ಅದು ಮಾಡಿಲ್ಲ ಅಂತ ಅದಕ್ಕೆ ನ್ಯಾಯಾಲಯ, ಕೋರ್ಟು, ದಿ ಸುಪ್ರೀಂ ಕೋರ್ಟ್ ಇರೋದು. ಅದಕ್ಕೆ ನಾವು ಒಬೇಡಿಯಂಟ ಆ ಕೋರ್ಟ್ನ ನ್ಯಾಯ ತಗಬೇಕಂತ ಎಲ್ಲರೂ ಕೇಳ್ಕೊಳ್ತೀವಿ ನಾವು. ಈಗ ಇದನ್ನು ದಾರಿ ತಪ್ಪಿಸೋದಕ್ಕೆ ಕೆಲವರು ಮುಖಂಡರಾಗಲಿ ಬೇರೆಯವರಾಗಲಿ ಪ್ರಚೋದನೆಯ ಮಾತುಗಳು ಹೇಳಿ ಮತ್ತೆ ಜನರನ್ನ ರೋಡ್ಗೆ ಕರೆಸಿ ಮತ್ತೆ ಅವರಿಂದ ಗಲಭೆ ಮಾಡಿಸಿ ಇದನ್ನು ಮುಚ್ಚಾಕೋ ಸಾಧ್ಯತೆಗಳಿದೆಯಾ? ಈಗ ಅವ್ರು ಕಂಡು ಬಂದಿಲ್ಲ, ಈಗವ್ರಿಗೂ ಮಾಡ್ತಾ ಇದ್ದಾರೆ. ಈಗ ಯಾರ್ಯಾರು ಅವ್ರ ಹೆಸರು ಹೇಳಿದಾರೋ ಅವ್ರು ಹೇಳ್ತಾರೆ, ಯಾರು ಹೇಳ್ತಾರೋ ಅವ್ರು ಹುಚ್ಚ, ಯಾರು ಹೇಳ್ತಾರೋ ಅವ್ರು ಕಳ್ಳ ಅಂತ ಅದೇ ಇಂಟರ್ವ್ಯೂಸ್ ಹೇಳ್ಕೊಂಡಿದ್ದಾರೆ ಇವರು. ಅವ್ರಿಗೆ ಏನೇನೋ ಮೂವಿಲಿ ಇದು ಡಾಕ್ಯುಮೆಂಟ್, ಇದು ರಿಯಲ್ ಎಸ್ಟೇಟಲ್ಲಿ ಎನಿ ಪ್ರಾಪರ್ಟಿ, ಎನಿಥಿಂಗ್ ಅಡ್ವರ್ಸ್ ಪೊಸೆಷನ್, ಲಾ ಆಫ್ ದಿ ಲ್ಯಾಂಡ್, ದಿಸ್ ಈಸ್ ಅಡ್ವರ್ಸ್ ಪೊಸಿಷನ್ ಅಂತ ಉಂಟು. ಆಮೇಲೆ ಕ್ಲೈಮ್ ಉಂಟು, ಆಮೇಲೆ ಎನಿಥಿಂಗ್ ಉಂಟು. ಬಟ್ ನೋಟಿಫಿಕೇಷನ್ ಆಗಿಬಿಡುತ್ತೆ, ಲ್ಯಾಂಡ್ ಗೌರ್ಮೆಂಟ್ ವಕ್ಫ್ ಬೋರ್ಡ್ ಅಂತ ನೋಟಿಫಿಕೇಷನ್ ಒಂದು ಆಗಿಬಿಡುತ್ತೆ. ಅದಕ್ಕೆ ಅಡ್ವರ್ಸ್ ಪೊಸಿಷನ್ಗೂ ಭಾರಿ ಕಷ್ಟ ಉಂಟು. ಅದಕ್ಕೋಸ್ಕರ ಅದು ಏನು ಅವ್ರು ಮುಚ್ಚಾಕ್ತೇನೋ, ಏನು ಮಾಡ್ತೇನೋ, ಅವ್ರದ್ದಂತ ಹೇಳ್ತೇನೋ, ಡಿನೋಟಿಫಿಕೇಷನ್ ಮಾಡ್ತೇನೋ, ಕಾನೂನಿಂದ ಅವರು ದಿ ಕೆನಾಟ್ ಎಸ್ಕೇಪ್ ಮಾಡೋದು ಕಾನೂನು ಕಡೆ ಇಲ್ಲ. ಅವರವರು ಮಾಡಿಕೊಂಡೇ ಒಂದು 20-40 ವರ್ಷ 50 ವರ್ಷ ನಿಂತನೂ ಅದೆಲ್ಲ ಮಾಡಿಕೊಂಡು ಹೋಗ್ತಾ ಇರೋದು. ಈಗನ ಜಾಗೃತಿ ಆಗಬೇಕು. ಆಗಿ ನಮ್ಮ ಕಾನೂನು ಪ್ರಕಾರ ಈ ಒಂದು ಸಮುದಾಯ ಇದಕ್ಕೆ ಬೇರೆಯವ್ರದ್ದು ಬೇರೆ ತಿಂಡಿ ಅದು ಬೇರೆ. ಈಗ ಕ್ರಿಶ್ಚಿಯನ್ ಕಮ್ಯುನಿಟಿನಲ್ಲಿ ಕಡಿಮೆ ಉಂಟಾ, ಇಲ್ಲಂತ ಲಿಂಗಾಯತ್ ಕಮ್ಯುನಿಟಿಗೆ ಇನ್ನೂ ಕಡಿಮೆ ಉಂಟಾ, ಸರ್ಕಾರ ಕಡೆ ಹಣ ಕಾಸಿರ್ತವ್ರು ಕೊಡಲಿ. ಈ ಕಮ್ಯುನಿಟಿನಲ್ಲಿ ಇಷ್ಟೆಲ್ಲ ಭಾಗ ಉಂಟು, ಇದೆಲ್ಲ ಇರಲಿ, ಇದು ಸೇವ್ ಮಾಡಿಬಿಡುತ್ತೆ. ಈ ಮುಸ್ಲಿಂ ಜನಕ್ಕೆ ಎಜುಕೇಷನ್ಗೆ, ಹೆಲ್ತ್ ಕೇರ್ಗೆ, ಮೋಸ್ಟ್ಲಿ ಅಗೈನ್ ಎಜುಕೇಷನ್ಗೆ ಇದೆಲ್ಲ ಈ ಹಣಕಾಸೆ ಯೂಸ್ ಮಾಡಿ ಅವ್ರಿಗೂ ಒಂದು ಮೈನ್ ಸ್ಟ್ರೀಮಲ್ಲಿ ತರ್ಬೋದು. ಇಲ್ಲ ಅಂತಲೇ ಇದೇ ಥರ ಅವ್ರ ಕ್ಲೋಸ್ ದಿ ಐಸ್ ಅಂತ ಹೇಳಿ ಅವ್ರು ಏನು ಗೇಮ್ ಪ್ಲೇ ಮಾಡ್ತಾರೋ ಅದು ಮಾಡ್ಕೊಂಡಿದ್ದಾರೆ. ಅದನ್ನಲ್ಲಿ ಸರ್ಕಾರನ ಕೂಡಿ ಈ ಜನಗಳಿಗೆ ಇದೇ ಥರ ಮಡಗಬೇಕು. ಎಲೆಕ್ಷನಲ್ಲಿ ಈ ಥರ ಈಗ ಪ್ರೆಸೆಂಟ್ ಯಾರು ಬರ್ತಾ ಇದ್ದಾರೋ ಅವ್ರು ಬರಬೇಕು. ಅವರು ಈ ಹಣಕಾಸು ಈ ಮುಸಲ್ಮಾನ್ದು ನಮ್ಮ ತಾತ ಅವ್ರದ್ದು ದುಡ್ಡು ಈ ಎಲೆಕ್ಷನಲ್ಲಿ ಯೂಸ್ ಮಾಡಬೇಕಂತ ಮಾಡ್ಕೊಂಡಿದ್ದಾರೆ ಇಲ್ವಾ, ಅದಕ್ಕೋಸ್ಕರ ಅದೆಲ್ಲ ಅವರ್ಟ್ ಮಾಡಿ ಆ ಜನ ಬಡವರಿಗೆ, ಅವ್ರ ಎಜುಕೇಷನ್ಗೆ, ಅವ್ರ ಹೆಲ್ತ್ ಕೇರ್ಗೆ, ಅವ್ರ ಸುಖಕ್ಕೆ ಈ ಹಣ ಯೂಸ್ ಆಗಬೇಕಂತ ನಂದು ಒಂದು ವಿಷನ್, ಒಂದೊಂದು ಡ್ರೀಮ್. ಅದು ಬೇಗ ಕೂಡಿ ಬರೋದು, ಅದು ಬೇಗ ಜಲ್ದಿ ಆಗ್ಬೋದು ಅಂತ ಅದು ಪ್ಲ್ಯಾನಿಂಗು ಮಾಡಿದ್ದೀವಿ ನಾವು. ಸಾಮಾಜಿಕ ಕಾರ್ಯಕರ್ತರಾದ ಆಲಂ ಪಾಷಾ ಅವರ ಮಾತುಗಳು. ಕೊನೆಯದಾಗಿ ನಾನು ಹೇಳೋದೇನು ಅಂತಂದರೆ, ಯಾವುದೇ ಪ್ರಚೋದನೆಗೆ ಒಳಗಾಗಬೇಡ್ರಿ. ಏನೇ ಆಗಬೇಕು ಅಂದರೆ ಇದು ಕಾನೂನು ರೀತಿಯಲ್ಲೇ ಆಗಬೇಕು ಹೊರತು ನಾವು ಬೀದಿಗೆ ಬರ್ತೀವಿ, ನ್ಯಾಯ ಕೇಳ್ತೀವಿ, ಅಲ್ಲೋಗಿ ಧರಣಿ ಮಾಡ್ತೀವಿ, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಏನೇ ನಿಮಗೆ ಅನಿಸಿಕೆ ಇದ್ರೂ ನಮಗೆ ಕಮೆಂಟ್ ಮಾಡಿ. ಆ ಕಮೆಂಟ್ ಮೂಲಕ ನಾವು ಯಾರಿಗೆ ತಲುಪಿಸ್ಬೇಕು ಅವ್ರಿಗೆ ತಲುಪಿಸ್ತೀವಿ. ಮತ್ತು ಯಾರು ಇದ್ರ ಬಗ್ಗೆ ಭೇಟಿಯಾಗಬೇಕು ಅಂತ ಬಯಸ್ತಿರೋ ಅವರು ನಮಗೆ ಕರೆ ಮಾಡಿ, ನಾವು ನಿಮ್ಮ ಹತ್ರ ಬರ್ತೀವಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅಂತ ನಿಮಗೆ ಅನಿಸುತ್ತೆ, ನೆಕ್ಸ್ಟ್ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂತಿ ಚರ್ಚೆ ಮಾಡೋಣ. ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮ್ಮ ಸಹೋದ್ಯೋಗಿ ಮೊಹಿನುದ್ದೀನ್ ನವಾಜ್ ಜೊತೆಗೆ ಅಶೋಕ್ ಕುಮಾರ್. ನಮಸ್ಕಾರ.